ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ, ಇದು ನಮ್ಮ ಗೌರವದ ಪ್ರಶ್ನೆ. ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ. ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಕರವೇ ಶಿವರಾಮೇಗೌಡ ಬಣ್ಣದಿಂದ ಪ್ರತಿಭಟನೆ ಆಗ್ತಾ ಇದೆ. ಎಲ್ಲಿ ಅಂತ ನೋಡೋಣ. ಬೆಂಗಳೂರಿನ ಫಿಲ್ಮ್ ಚೇಂಬರ್ ಒಳಗೆ ನುಗ್ಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಓಕೆ, ಒಂದು ಕಡೆ ಮೀಟಿಂಗ್, ಮತ್ತೊಂದು ಕಡೆ ಪ್ರತಿಭಟನೆ. ಕಮಲ್ ಹಾಸನ್ಗೆ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಫೋಟೋಗೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶ. ಜೊತೆಗೆ ನಟ ಕಮಲ್ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ. ಬಟ್ ಇಂತಹ ಘಟನೆಗಳಾದಾಗ ಕನ್ನಡ ಪರ ಹೋರಾಟಗಾರರು ಸೆಟೆದು ನಿಲ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಿಮ್ಮ ಹೋರಾಟ, ಪ್ರತಿಭಟನೆ, ಎರಡು ಟೈರಿಗೆ ಬೆಂಕಿ ಹಚ್ತೀರಿ, ಫೋಟೋಗೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶ ವ್ಯಕ್ತಪಡಿಸ್ತೀರಿ, ಮುಗೀತು. ವಾಟ್ ನೆಕ್ಸ್ಟ್? ಲಾಜಿಕಲ್ ಎಂಡ್ ಬೇಕಲ್ಲ, ಒಂದು ತಾರ್ಕಿಕ ಅಂತ್ಯ ಅಂತ ಕಾಣಿಸ್ಬೇಕಲ್ಲ. ಮತ್ತೊಬ್ಬ ನಟನೋ ನಟಿನೋ ಮತ್ತೊಬ್ರು ಯಾರೋ ಒಬ್ರು ಕನ್ನಡದ ಬಗ್ಗೆ ಹೀನಾಯವಾಗಿ ಮಾತಾಡೋಕ್ಕಿಂತ ಮುಂಚೆ ಹೆದರೋಂಗ್ ಮಾಡ್ಬೇಕಲ್ಲ. ಏನ್ ಮಾಡಿದಿರಿ? ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲಿಗ ಶರಣ್ ಇರ್ತಾರೆ. ಶರಣ್, ಇದೀಗ ಒಂದ್ ಕಡೆ ಸಭೆ ಆರಂಭ ಆಗಿದ್ಯಾ? ಆರಂಭ ಆಗಿದ್ರೆ ಚರ್ಚೆಗಳು ಏನಂತ ನಡೀತಾ ಇದೆ? ಮತ್ತೊಂದು ಕಡೆ ಪ್ರತಿಭಟನೆ ಯಾವ ಹಂತದಲ್ಲಿ ಸಾಗ್ತಾ ಇದೆ? ಶರಣ್. ಎಸ್ ವಿದ್ಯಾ, ಪ್ರಮುಖವಾಗಿ ಕಮಲ್ ಹಾಸನ್ ಹೇಳಿಕೆ ಏನಿದೆ, ಈ ಸದ್ಯ ಕನ್ನಡದಲ್ಲಿ ಕನ್ನಡಿಗರನ್ನ ಕೆಂಡಾಮಂಡಲವಾಗಿರಿಸುವಂತದ್ದು. ಒಂದೆಡೆ ನಿನ್ನೆಯಿಂದ ಕೂಡ ಈ ಒಂದು ಪ್ರತಿಭಟನೆಯ ಕಾವು ಜೋರಾಗ್ತಾನೆ ಇದೆ. ಒಂದು ಕಡೆಯಲ್ಲಿ ಫಿಲ್ಮ್ ಚೇಂಬರ್ ನಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರೆ, ಮತ್ತೊಂದೆಡೆ ಅತ್ತಿಬೆಲೆ ಟೋಲ್ನಲ್ಲಿ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗಿರುವಂತದ್ದು. ಕಮಲ್ ಹಾಸನ್ ಚಿತ್ರ ಏನಿದೆ, ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಕಾಣಲಿದೆ, ತಗ್ ಲೈಫ್ ಅನ್ನುವಂತ ಚಿತ್ರ. ಈ ಒಂದು ಚಿತ್ರವನ್ನ ಪ್ಯಾನ್ ಇಂಡಿಯಾ ರೀತಿಯಲ್ಲಿ ರಿಲೀಸ್ ಮಾಡ್ಲಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿರುವಂತದ್ದು. ಆದ್ರೆ ಈಗ ಕಮಲ್ ಹಾಸನ್ ಹೇಳಿಕೆಯಿಂದಾಗಿ ಕನ್ನಡಿಗರು ನಿಗಿನಿಗಿ ಅಂತ ಇರೋ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಚಿತ್ರ ರಿಲೀಸ್ ಆಗಬಾರದು ಅನ್ನುವಂತ ಒಂದಿಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಇವತ್ತು ಈ ನಿಟ್ಟಿನಲ್ಲಿ ನಿನ್ನೆಯಿಂದ ಕೂಡ ಅನೇಕ ಸಂಘಟನೆಗಳು ಬಂದು ಮನವಿಯನ್ನ ಸಲ್ಲಿಸಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕೂಡ ಕರೆದಿರುವಂತದ್ದು. ಕಮಲ್ ಹಾಸನ್ ಚಿತ್ರದ ಟ್ರೈಲರ್ ಚಿತ್ರ ಕರೆದು ಇವತ್ತು ಸಭೆಯನ್ನ ಕರೆದಿರುವಂತದ್ದು. ಒಂದೆಡೆ ಸಭೆ ಆರಂಭ ಆಗತ್ತೆ ಅನ್ನುವಷ್ಟರಲ್ಲಿ ಇದೀಗ ಕರವೆಯ ಒಂದಿಷ್ಟು ಸಂಘಟನೆಯ ಕಾರ್ಯಕರ್ತರು ಬಂದು ಸಭೆ ನಡೆಯುವ ಜಾಗದಲ್ಲೇ ಪ್ರತಿಭಟನೆ ನಡೆಸಿ ಯಾವುದೇ ಕಾರಣಕ್ಕೂ ಚಿತ್ರವನ್ನ ರಿಲೀಸ್ ಮಾಡದೇ ಇರುವಂತೆ ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಮನವಿ ಪತ್ರವನ್ನ ತೆಗೆದುಕೊಂಡು ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು ಏನಿದ್ದಾರೆ ಅವರು ಮನವಿ ಪತ್ರವನ್ನ ತೆಗೆದುಕೊಂಡಿದ್ದಾರೆ. ಮನವಿ ಪತ್ರವನ್ನ ತೆಗೆದುಕೊಂಡು ವಿಚಾರಕರ ಜೊತೆಗೆ ಒಂದಿಷ್ಟು ಸಭೆಯನ್ನ ಮಾಡ್ತಾ ಇರುವಂತದ್ದು. ಸಭೆ ಆದ ಬಳಿಕ ಈ ಒಂದು ಮೂವಿಯನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾರಾ, ರಿಲೀಸ್ಗೆ ಥಿಯೇಟರ್ಗಳು ನೀಡ್ತಾರ ಅನ್ನೋದು ಕೂಡ ಪ್ರಶ್ನೆ ಆಗಿ ಉಳಿತಾ ಇರುವಂತದ್ದು. ಸದ್ಯ ಈಗ ಸಭೆ ಸಾಗಿ ಬರ್ತಾ ಇದೆ. ಸಭೆ ಆದ ಬಳಿಕ ತಗ್ ಲೈಫ್ ಚಿತ್ರದ ಒಂದು ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿರುವಂತದ್ದು. ವಿದ್ಯಾ, ಶರಣ್, ಈಗ ಪ್ರತಿಭಟನಾಕಾರರು ಜಾಗವನ್ನ ಖಾಲಿ ಮಾಡಿದ್ರಾ, ಕನ್ವಿನ್ಸ್ ಮಾಡಿದ್ರ ಫಿಲ್ಮ್ ಚೇಂಬರ್ ಅವರು, ಅಥವಾ ಹಿಂಗೆ ಮುಂದುವರಿತಾ ಇದೆಯಾ? ಈಗ ಪ್ರತಿಭಟನಾಕಾರರು ಮನವಿ ಪತ್ರವನ್ನ ನೀಡಿ ತೆರಳಿರುವಂತದ್ದು. ಯಾಕಂತ ಹೇಳಿದ್ರೆ ಸಭೆ ಏನು ನಡೀತಾ ಇದೆ, ಸಭೆಗೆ ಅಡ್ಡಿಪಡಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ ಈ ಒಂದು ಸಭೆ ಮುಖ್ಯ ಆಗಿರುತ್ತೆ. ಚಿತ್ರವನ್ನ ರಿಲೀಸ್ ಮಾಡಬೇಕಾ ಬೇಡವಾ, ಒಂದಿಷ್ಟು ಪರ ವಿರೋಧಗಳ ಚರ್ಚೆ ಇರುತ್ತೆ. ಯಾಕಂತ ಹೇಳಿದ್ರೆ ಕಮಲ್ ಹಾಸನ್ ಅಭಿಮಾನಿಗಳು ಕರ್ನಾಟಕದಲ್ಲೂ ಕೂಡ ಇರೋದ್ರಿಂದಾಗಿ ಒಂದು ಕಡೆಯಲ್ಲಿ ಪರ ವಿರೋಧದ ಚರ್ಚೆಗಳು ನಡೀತಾ ಇರೋದ್ರಿಂದಾಗಿ ಎರಡು ರೀತಿಯಲ್ಲಿ ಕೂಡ ಈ ಫಿಲ್ಮ್ ಚೇಂಬರ್ ಯೋಚನೆಯನ್ನ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಮನವೊಲಿಸಿ ಕನ್ನಡ ಪರ ಹೋರಾಟಗಾರರು ಏನಿದ್ದಾರೆ ಅವರ ಮನವೊಲಿಸಿ ಸದ್ಯ ಈಗ ಸಭೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಮನವಿ ಪತ್ರವನ್ನ ನೀಡಿ ಕರವೆಯ ಕಾರ್ಯಕರ್ತರು ತೆರಳಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ ಶರಣ್.